ಹರಿ ಓಂ ಬಂಧುಗಳೇ, ಲಲಿತಾ ಸಹಸ್ರನಾಮ ಕಲಿಕೆ ಹಾದಿಯಲ್ಲಿ ಎಲ್ರಿಗೂ ಸ್ವಾಗತ. ಈ ದಿನ ನಾವು ಈ ತರಗತಿಯಲ್ಲಿ ಲಲಿತಾ ಸಹಸ್ರನಾಮದ ಕಲಿಕೆ ಹಾದಿಯಲ್ಲಿ ಶ್ಲೋಕ 81ರಿಂದ 90ರವರೆಗೆ ಕಲಿಯೋಣ. ಮೂರು ಬಾರಿ ಒಂದೊಂದು ಸಾಲುಗಳನ್ನ, ಅಂದ್ರೆ 2 ಪಾದಗಳ ಒಂದು ಸಾಲನ್ನ 3 ಬಾರಿ ರಿಪೀಟ್ ಮಾಡಿ ನಂತರ ಶ್ಲೋಕವನ್ನು ಕೂಡ 3 ಬಾರಿ ರಿಪೀಟ್ ಮಾಡೋಣ. ಅದರಲ್ಲಿ ಕಷ್ಟವಾಗಿರೋ ಪದಗಳನ್ನ ಸ್ವಲ್ಪ ಒತ್ತಿ ಹೇಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಗಣಪತಿ ಸ್ತುತಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ. ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೊದಲಿಗೆ 80ನೇ ಶ್ಲೋಕವನ್ನ 1 ಬಾರಿ ಹೇಳೋಣ. ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕರಸರೂಪಿಣಿ ಸ್ವಾತ್ಮಾನಂದಲವಿಭೂತ ಬ್ರಹ್ಮಾದ್ಯಾನಂದ ಸಂತತಿ. ಇದು ಇಲ್ಲಿವರೆಗೆ ನಾವು ಹೋದ್ಸತಿ ಕಲ್ತಿದ್ದೀವಿ. ಶ್ಲೋಕ 81. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ. ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ. ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ. ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ. ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ. ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ. ಮಧ್ಯಮಾ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ. ಶ್ಲೋಕ 82. ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ. ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ. ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ. ಶೃಂಗಾರ ರಸ ಸಂಪೂರ್ಣ ಜಯಾ ಜಾಲಂಧರ ಸ್ಥಿತ. ಗಮನಿಸ್ಕೊಳ್ಳಿ, ಧರ ಸ್ಥಿತ ಮಹಾಪ್ರಾಣಗಳನ್ನ. ಶೃಂಗಾರ ರಸ ಸಂಪೂರ್ಣ ಜಯಾ ಜಾಲಂಧರ ಸ್ಥಿತ. ಶೃಂಗಾರ ರಸ ಸಂಪೂರ್ಣ ಜಯಾ ಜಾಲಂಧರ ಸ್ಥಿತ. ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ. ಶೃಂಗಾರ ರಸ ಸಂಪೂರ್ಣ ಜಯಾ ಜಾಲಂಧರ ಸ್ಥಿತ. ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ. ಶೃಂಗಾರ ರಸ ಸಂಪೂರ್ಣ ಜಯಾ ಜಾಲಂಧರ ಸ್ಥಿತ.
ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞಾ ಕಾಮ ಪೂಜಿತ ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ. ನಾನು ಯಾಕೆ ಅದನ್ನ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಮೂರ್ ಬಾರಿ ಅದನ್ನ ನಾವು ಚೆನ್ನಾಗಿ ಮನದಟ್ಟು ಮಾಡ್ಕೊಂಡು ಕಲ್ತ್ರೆ ಈ ಸ್ಪೀಡ್ಗೆ ಕನಿಷ್ಠ ಪಕ್ಷ ಬರಬೇಕು ಅಂತ. ಹೋಗೋಣ. ಶ್ಲೋಕ 83. ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ. ಎಲ್ಲೆಲ್ಲಿ ದೀರ್ಘಗಳಿದೆ ಗಮನಿಸ್ಕೊಳ್ಳಿ. ಓಡ್ಯಾ, ಇಲ್ಲಿ ಮಹಾಪ್ರಾಣ ಇಲ್ಲ. ಓಡ್ಯಾಣ ಪೀಠ ನಿಲಯ, ಯಾರಿಗೆ ದೀರ್ಘ ಉಂಟು? ಯಾಕೆಂದ್ರೆ ಅದನ್ನ ಹೇಳ್ಬೇಕಾರೆ ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ಆತರ ಇರೋ ಕಡೆ ಕೊಡದೇ ಇರೋಂಥದ್ದು, ಇಲ್ದಿರೋ ಕಡೆ ಕೊಡುವಂಥದ್ದು ವಾಡಿಕೆ ಆಗ್ಬಿಟ್ಟಿರುತ್ತೆ, ರೂಢಿ ಆಗ್ಬಿಟ್ಟಿರುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಬಿಂದು ಮಂಡಲ ವಾಸಿನಿ. ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ಶ್ಲೋಕ 84. ಸದ್ಯ ಪ್ರಸಾದಿನಿ. ಇಲ್ಲಿ ಸದ್ಯ, ಇಲ್ಲಿ ಸದ್ಯ ಎರಡು ವಿಸರ್ಗಗಳು ಉಂಟು. ಅಂದ್ರೆ ವಿಸರ್ಗ ಎರಡು ಚುಕ್ಕೆಗಳಿರುವಂತ ಒಂದು ವಿಸರ್ಗ ಉಂಟು. ಅದನ್ನ ಹೇಳ್ಬೇಕಾದ್ರೆ ಸದ್ಯ ಪ್ರಸಾದಿನಿ, ಇಲ್ಲದ್ರೆ ಸದ್ಯ ಪ್ರಸಾದಿನಿ ಅಂತ ಹೇಳ್ಬೇಕು. ಇಲ್ಲದೆ ಇದ್ರೆ ಇಲ್ಲಿ ಒಂದು ಸೌಂಡಿಂಗ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಅದನ್ನ ಬರ್ಕೊಳ್ಳೋ ಅಗತ್ಯ ಏನಿಲ್ಲ. ಅದನ್ನ ಯಾರೇ ಆಗ್ಲಿ ಅದನ್ನ ಕರೆಕ್ಟ್ ಆಗಿ ಆ ವಿಸರ್ಗನ ಹೇಳಿದ್ರೆ ತಾನಾಗೆ ಬರುತ್ತೆ ಆ ಸೌಂಡಿಂಗ್. ಅದನ್ನ ಗಮನ ಇಟ್ಕೊಂಡು ಹೇಳಿದ್ರೆ ತಾನಾಗೆ ಬರುತ್ತೆ. ಎಫ್ ಸೌಂಡಿಂಗ್ ಬರುತ್ತೆ, ಗಮನಿಸ್ಕೊಳ್ಳಿ. ಸದ್ಯ ಪ್ರಸಾದಿನಿ, ಸದ್ಯ ಪ್ರಸಾದಿನಿ ಆ ರೀತಿಯಾಗಿ ಬರುತ್ತೆ. ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ. ಸದ್ಯ ಪ್ರಸಾದಿನಿ, ಇಲ್ಲಿ ನೀವು ಆ ವಿಸರ್ಗ ಹೇಳದೇ ಇದ್ರೆ ಸದ್ಯ ಸದ್ಯ ಪ್ರಸಾದಿನಿ, ಅದು ನಮ್ಗೆ ಹೇಳಿ ರೂಢಿ ಆಗಿರೋದ್ರಿಂದ ಹಾಗೆ ಬರುತ್ತೆ. ನೀವು ಹೇಳದೇ ಇದ್ರೆ ಸದ್ಯ ಪ್ರಸಾದಿನಿ ಆತರ ಬರುತ್ತೆ. ಅಲ್ಲಿ ಯಾವುದೇ ಒಂದು ವಿಸರ್ಗದ ಅಂದ್ರೆ ಹಕಾರ ಟರ್ನ್ ಆಗಿ ಎಫ್ ಬರುತ್ತೆ. ಅದನ್ನು ಗಮನಿಸ್ಕೊಂಡು ಹೇಳ್ಬೇಕು. ಕನಿಷ್ಠ ಪಕ್ಷ ಸದ್ಯ ಪ್ರಸಾದಿನಿ ಹೇಳ್ಬೇಕು. ಷಡಂಗ ದೇವತಾ ಯುಕ್ತ ಷಾಡ್ಗುಣ್ಯ ಪರಿಪೂರಿತ. ಷಡಂಗ ದೇವತಾ ಯುಕ್ತ ಷಾಡ್ಗುಣ್ಯ ಪರಿಪೂರಿತ. ಷಡಂಗ ದೇವತಾ ಯುಕ್ತ ಷಾಡ್ಗುಣ್ಯ ಪರಿಪೂರಿತ. ಒಟ್ಟಿಗೆ ಹೇಳೋಣ. ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ. ಷಡಂಗ ದೇವತಾ ಯುಕ್ತ ಷಾಡ್ಗುಣ್ಯ ಪರಿಪೂರಿತ. ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ. ಷಡಂಗ ದೇವತಾ ಯುಕ್ತ ಷಾಡ್ಗುಣ್ಯ ಪರಿಪೂರಿತ. ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ. ಷಡಂಗ ದೇವತಾ ಯುಕ್ತ ಷಾಡ್ಗುಣ್ಯ ಪರಿಪೂರಿತ. ಹೋಗೋಣ. ಶ್ಲೋಕ 85. ನಿತ್ಯ ಕ್ಲಿನ್ನ ನಿರುಪಮಾ ನಿರ್ವಾಣ ಸುಖದಾಯಿನಿ. ಗಮನಿಸ್ಕೊಳ್ಳಿ. ನಿತ್ಯ ಕ್ಲಿನ್ನ ನಿರುಪಮಾ ನಿರ್ವಾಣ ನಿರ್ವಾಣ ಸುಖದಾಯಿನಿ. ನಿತ್ಯ ಕ್ಲಿನ್ನ ನಿರುಪಮಾ ನಿರ್ವಾಣ ಸುಖದಾಯಿನಿ. ನಿತ್ಯ
षोडशिकारूपा नित्या षोडशिकारूपा श्रीकण्ठार्ध शरीरिणी श्रीकण्ठार्ध शरीरिणी नित्या षोडशिकारूपा श्रीकण्ठार्ध शरीरिणी नित्यक्लिन्ना निरुपमा निर्वाण सुखदायिनी नित्या षोडशिकारूपा श्रीकण्ठार्ध शरीरिणी नित्यक्लिन्ना निरुपमा निर्वाण सुखदायिनी नित्या षोडशिकारूपा श्रीकण्ठार्ध शरीरिणी नित्यक्लिन्ना निरुपमा निर्वाण सुखदायिनी नित्या षोडशिकारूपा श्रीकण्ठार्ध शरीरिणी ಹೋಗೋಣ ಶ್ಲೋಕ 86 प्रभावती प्रभारूपा प्रसिद्धा परमेश्वरी प्रभावती प्रभारूपा प्रसिद्धा परमेश्वरी प्रभावती प्रभारूपा प्रसिद्धा परमेश्वरी ಮೊದಲನೇ ಬಾರಿ ಒಂದೊಂದು ಪದಗಳ ನಂತರ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ಅದು ಗೊತ್ತಾಗ್ಲಿಕ್ಕೋಸ್ಕರ ಅಲ್ಲಿ ದೀರ್ಘಗಳುಂಟು ಅಂತ ಅದನ್ನ ಕೂಡಿಸಿ ಹೇಳ್ಬೇಕಾದ್ರೆ ದೀರ್ಘಗಳನ್ನ ಮಿಸ್ ಆಗತ್ತೆ ಆಗದೆ ಇರಂಗ್ ಗಮನಿಸ್ಕೊಂಡು ಎಷ್ಟು ಫಾಸ್ಟ್ ಆಗಿ ಹೇಳ್ತೀವೋ ಅಷ್ಟು ಒಂದು ಅದಕ್ಕೆ ಬೇಕಾಗಿರೋ ಸ್ಪೇಸ್ ಕೊಡಬೇಕು ಪ್ರಭಾವತಿ ಪ್ರಭಾರೂಪಾ ಪ್ರಸಿದ್ಧಾ ಪರಮೇಶ್ವರಿ ಪ್ರಭಾವತಿ ಪ್ರಭಾರೂಪಾ ಪ್ರಸಿದ್ಧಾ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ಗಮನಿಸ್ಕೊಳ್ಳಿ ಮೂಲ ಪ್ರಕೃತಿ ಇಲ್ಲಿ ಪಾಗೆ ಕೆಳಗಡೆ ಅರ್ಧ ಚಂದ್ರಾಕಾರ ರಕಾರ ಒತ್ತು ಅಕ್ಷರ ಇರೋದ್ರಿಂದ ಆ ಪಕಾರನ ಒಂದು ಒತ್ತಿ ಹೇಳಿದೀವಿ ಹೇಳುದು ಅದು ಕ್ರಮ ಹೇಳೋ ಪ್ರಯತ್ನ ಮಾಡ್ಬೇಕು ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಇಲ್ದೇ ಇದ್ರೆ ಕೆಲವ್ರಿಗೆ ಹೇಗ್ ಬರುತ್ತೆ ಅಂದ್ರೆ ಮೂಲ ಪ್ರಕೃತಿ ರವ್ಯಕ್ತ ಮೂಲ ಪ್ರಕೃತಿ ಅಲ್ಲಿ ಬರ್ದಿರೋದು ಹೇಗಿದೆಯೋ ಹಾಗೆ ಓದಕ್ಕೆ ಅದನ್ನ ಪ್ರಯತ್ನ ಮಾಡ್ತಾರೆ ಅದು ಒಂದು ವ್ಯಾಕರಣ ಅದರ ಒಂದು ಅಂದದ ನೋಡಕ್ ಹೋದಾಗ ಅದು ಸ್ವಲ್ಪ ಹಿಂದೆ ಬರುತ್ತೆ ಓಕೆ ಮೂಲ ಪ್ರಕೃತಿ ಈ ಕಾಗೆ ರು ಒಟ್ಟರ್ಸ್ಕೊಳ್ಳಿ ಇಲ್ಲಿ ಎಲ್ಲ ತರದ್ದು ಒತ್ತಕ್ಷರಗಳು ಗಮನಿಸ್ಕೊಳ್ಳಿ ಕಾಗೆ ಕೃಷ್ಣ ಅಂತ ಹೇಳ್ತೀವಲ್ಲ ಆ ರು ಒಟ್ಟರ್ಸ್ಕೊಳ್ಳಿ ಕೊಟ್ಟಿರೋದು ಇದರಿಂದ ಆ ಕ್ರೂನ ನಾವು ಒತ್ತಂಗಿಲ್ಲ ಎಷ್ಟು ಆದ್ರೆ ಅಷ್ಟು ಒಂದೇ ಅಂದ್ರೆ ಸಾಫ್ಟ್ ಆಗಿ ಹೇಳ್ಬೇಕು ಮೂಲ ಪ್ರಕೃತಿ ರವ್ಯಕ್ತ ರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ಇದನ್ನೆಲ್ಲ ತಾವಾಗೆ ಗಮನಿಸ್ಕೊಳ್ಬೇಕು ನಾನು ಯಾರಿಗೆ ಇದರ ಅಗತ್ಯ ಇದೆ ಅದನ್ನು ಬಿಡಿಸಿ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಮೂಲ ಪ್ರಕೃತಿ ರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ಮೂಲ ಪ್ರಕೃತಿ ರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ಹೋಗೋಣ 3 ಬಾರಿ ಒಂದು ಶ್ಲೋಕನ ಪ್ರಭಾವತಿ ಪ್ರಭಾರೂಪಾ ಪ್ರಸಿದ್ಧಾ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ಪ್ರಭಾವತಿ ಪ್ರಭಾರೂಪಾ ಪ್ರಸಿದ್ಧಾ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ಪ್ರಭಾವತಿ ಪ್ರಭಾರೂಪಾ ಪ್ರಸಿದ್ಧಾ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ಶ್ಲೋಕ 87 ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ವಿದ್ಯಾ ಅನ್ನೋ ದೀರ್ಘನೂ ಕೊಟ್ಟು ಒಂದು ಎಸ್ ಮಾರ್ಕ್ ಕೊಟ್ಟಿರ್ತಾರಲ್ವಾ ಅಲ್ಲಿ ಒಂದು ಸಂಧಿ ಆಗಿದೆ ಸವರ್ಣ ದೀರ್ಘ ಸಂಧಿ ಆಗಿದೆ ಅಂತ ಅಲ್ಲಿ ವಿದ್ಯಾ ಅವಿದ್ಯಾ ವಿದ್ಯಾ ಅನ್ನೋ ಪದಕ್ಕೂ ದೀರ್ಘ ಉಂಟು ವಿದ್ಯಾ ಅವಿದ್ಯಾ ಆ ಅಕಾರನ್ನ ಅಲ್ಲಿ ಕೂಡಿಸ್ಕೊಂಡಿದ್ದಾರೆ ಅಂತ ಒಂದು ಸವರ್ಣ ದೀರ್ಘ ಸಂಧಿ ಆಗಿದೆ ಗೊತ್ತಾಯ್ತಾ ಹಾಗಾಗಿ ಅದು ಆ ಎಸ್ ಅಂತ ಇದ್ದಾಗ ಒಂದು ವಿದ್ಯಾ 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 ಆ ರೀತಿಯಾಗಿ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ
ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ. ಇದು ಒಂದೇ ಪದ, ಇಲ್ಲೆಲ್ಲೂ ಗ್ಯಾಪ್ ಇಲ್ಲ. ಅದನ್ನ ಗ್ಯಾಪ್ ಕೊಡ್ದಿರೋ ಹಾಗೆ ಅದನ್ನ ಹೇಳ್ಬೇಕು. ಈಗ ಕಲಿಕೆಯಲ್ಲಿ ಮಾತ್ರ ನಾನು ನಿಮ್ಗೆ ಮಹಾಕಾಮೇಶ ನಯನ ಅಲ್ಲಿ ಒಂದು ನಿಮ್ಗೆ ಪಾಸ್ ಕೊಟ್ಟಿದ್ದೀನಿ. ಆದ್ರೆ ಅಲ್ಲಿ ನೀವು ಹೇಳ್ಬೇಕಾದ್ರೆ ತುಂಡರ್ಸಂಗಿಲ್ಲ ಅದನ್ನ. ಅಂದ್ರೆ ಪಾರಾಯಣದಲ್ಲಿ ಹೇಳುವಾಗ ಅದನ್ನ ಒಂದು ಫ್ಲೋನಲ್ಲಿ ಹೇಳುವಾಗ ಕಲಿಬೇಕಾದ್ರೆ ಅಲ್ಲಿಗೆ ಪಾಸ್ ಮಾಡ್ಕೊಂಡು ಕಲ್ತು ಅದನ್ನ 3 ಬಾರಿ ಹೇಳಿ ಮನಸ್ಸಿಗೆ ಬಂದ ಮೇಲೆ ಅದನ್ನ ಸ್ಪೀಡ್ ತಗೊಂಡೋಗ್ಬೇಕು. ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ. ಇಲ್ಲಿ ನಂಗೆ ಬ್ರೆತ್ ಕಮ್ಮಿ ಆಗ್ತದೆ, ಅದು ಹಾಗಾಗಿ ಕೌಮುದಿಗೆ ನಾನು ಪಾಸ್ ಕೊಡ್ತಾ ಇದ್ದೀನಿ. ಆದ್ರೆ ಯಾಕೆಂದ್ರೆ ಇಲ್ಲಿ ನಿಮ್ಗೆ ಬ್ರೆತ್ ತಗೊಂಡ್ರೆ ಎಲ್ಲಿ ನಿಮ್ಗೆ ತಪ್ಪಾಗುತ್ತೋ ಅನ್ನೋ ದೃಷ್ಟಿಯಿಂದ ಕಂಟಿನ್ಯೂಸ್ ಆಗಿ ಮತ್ತೆ ಜೋರಾಗಿ ಹೇಳುವಾಗ ನಮ್ಗೆ ಒಂದು ಬ್ರೆತ್ ಕಮ್ಮಿ ಆದಾಗ ತಗೊಂಡಿದ್ದೀನಿ. ಒಂದೇ ಸಾಲನ್ನ ಪೂರ್ತಿ ಹೇಳ್ಬೇಕು ಅಂದ್ರೆ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ಈ ರೀತಿಯಾಗಿ ಬರ್ಬೇಕು. ಓಕೆ, ಶ್ಲೋಕ 88. ಭಕ್ತ ಹಾರ್ದ ತಮೋ ಭೇದ ಭಾನು ಮದ್ಭಾನು ಸಂತತಿ. ಇದು ಕೂಡ ಒಂದೇ ಪದ, ಈ ಸಾಲು ಪೂರ್ತಿ ಒಂದೇ ಪದ. ಓಕೆ, ಭಕ್ತ ಹಾರ್ದ ತಮೋ ಭೇದ ಭಾನು ಮದ್ಭಾನು ಸಂತತಿ ಭಕ್ತ ಹಾರ್ದ ತಮೋ ಭೇದ ಭಾನು ಮದ್ಭಾನು ಸಂತತಿ. ಮಹಾಪ್ರಾಣಗಳನ್ನು ಗಮನಿಸ್ಕೊಳ್ಳಿ ಅಂತ ಹೇಳಿದೀನಿ. ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ. ಗಮನಿಸ್ಕೊಳ್ಳಿ, ಶಿವದೂತಿ ಓಕೆ, ಶಿವಾರಾಧ್ಯ ಓಕೆ, ಶಿವಮೂರ್ತಿ ಇಲ್ಲಿ ಶಿವಮೂರ್ತಿ ಇದೆ, ಅದನ್ನ ಶಿವಮೂರ್ತಿ ಶಿವಂಕರಿ ಅಲ್ಲೂ ದೀರ್ಘ. ಶಿವಮೂರ್ತಿ ಇಲ್ಲಿ ಮೂರ್ತಿಗೆ ಮಾತ್ರ ದೀರ್ಘ ಇಲ್ಲ. ಶಿವಮೂರ್ತಿ ಅಂದ್ರೆ ಮೂರ್ತಿ ತಕಾರಕ್ಕೆ ದೀರ್ಘ ಇಲ್ಲ. ಓಕೆ, ಮೂಗೆ ಉಂಟು. ಶಿವಮೂರ್ತಿ ಶಿವಂಕರಿ ಎಲ್ಲ ಗೊತ್ತಾಗಿದೆ ಅಂತ ಭಾವಿಸಿದ್ದೀನಿ. ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ. ಒಟ್ಟಿಗೆ ಹೇಳೋಣ. ಭಕ್ತ ಹಾರ್ದ ತಮೋ ಭೇದ ಭಾನು ಮದ್ಭಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ. ಭಕ್ತ ಹಾರ್ದ ತಮೋ ಭೇದ ಭಾನು ಮದ್ಭಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ. ಭಕ್ತ ಹಾರ್ದ ತಮೋ ಭೇದ ಭಾನು ಮದ್ಭಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ. ಹೋಗೋಣ, ಶ್ಲೋಕ 89. ಶಿವಪ್ರಿಯ ಶಿವಪರ ಶಿಷ್ಟೇಷ್ಠ. ಇಲ್ಲಿ ಶಿಷ್ಟೇಷ್ಠ ಎಲ್ಲಾನು ಶಕಾರಗಳು. ಶಿಷ್ಟೇಷ್ಠ ಶಿಷ್ಟ ಪೂಜಿತ. ಕೆಲವರಿಗೆ ನಾನು ಗಮನಿಸಿರೋ ಹಾಗೆ ಹೇಳ್ಕೊಡುವಾಗ ಸಕಾರ ಇರೋ ಕಡೆ ಶಕಾರ ಬರುತ್ತೆ, ಶಕಾರ ಇರೋ ಕಡೆ ಸಕಾರ ಬರುತ್ತೆ. ಅದನ್ನ ಸ್ವಲ್ಪ ಬಲವಂತವಾಗಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಅದನ್ನ ನಾವು ತಿದ್ದುಪಡಿ ಮಾಡ್ಕೊಳ್ಬೇಕಾಗತ್ತೆ. ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟ ಪೂಜಿತ. ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟ ಪೂಜಿತ. ಅಪ್ರಮೇಯ ಸ್ವಪ್ರಕಾಶ ಮನೋವಾಚ ಮಗೋಚರ. ಅಪ್ರಮೇಯ ಸ್ವಪ್ರಕಾಶ ಮನೋವಾಚ ಮಗೋಚರ. ಅಪ್ರಮೇಯ ಸ್ವಪ್ರಕಾಶ ಮನೋವಾಚ ಮಗೋಚರ. ಅರ್ಥಗಳನ್ನ ಗಮನಿಸ್ಕೊಂಡ್ರೆ ತುಂಬಾ ಆಪ್ಯಾಯಮಾನವಾಗಿರುತ್ತೆ.
ಈಗ ದೇವಿ ರೂಪಗಳನ್ನ ಉಗುಳ್ತಾ ಹೋಳ್ತಾ ಇರ್ಬೇಕಂದ್ರೆ ಮನೋವಾಚಾಮ ಗೋಚರ. ನೀವು ಮನಸ್ಸಿಗೆ ಹೇಗೆ ಕಲ್ಪನೆ ಮಾಡ್ಕೊಳ್ತಿರೋ ಹಾಗೆ, ನೀವು ಬಾಯಲ್ಲಿ ಹೇಗೆ ಅದನ್ನ ಹೇಳ್ತಿರೋ ಹಾಗೆ ಗೋಚರ ಆಗ್ತಾಳೆ ಅಂತ ತುಂಬಾ ಚೆನ್ನಾಗಿದೆ. ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟ ಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮ ಗೋಚರ. ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟ ಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮ ಗೋಚರ. ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟ ಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮ ಗೋಚರ. ಶ್ಲೋಕ 90. ಚಿಚ್ಚಕ್ತಿಶ್ಚೇತನಾ ರೂಪ. ಇದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಚಿಚ್ಚಕ್ ಚಿಚ್ಚಕ್ ಹೇಳ್ಕೊಂಡ್ರೆ ಚಿಚ್ಚಕ್ ಆಮೇಲೆ ಚಿಚ್ಚಕ್ತಿಶ್ಚೇತನ ತಿಶ್ಚೇತನ ತಗೋಬೇಕು. ಚಿಚ್ಚಕ್ ತಿಶ್ ಚೇತನ. ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇದರಲ್ಲಿ ಅವಮಾನ ಏನೂ ಇಲ್ಲ. ಅಂದ್ರೆ ಬರ್ದೇ ಇರೋದು ಏನೂ ಹೊಸದಲ್ಲ. ಸುಮಾರು ಜನಕ್ಕೆ ಬರೋದಿಲ್ಲ ಹೇಳಲಿಕ್ಕೆ. ಇದನ್ನ ನೀವು ನಾನು 1-to-1 ಪಾಠ ಮಾಡಿರೋದ್ರಿಂದ ಫೇಸ್ ಟು ಫೇಸು ನಾನು ಅದನ್ನ ಹೇಳ್ಕೊಟ್ಟು ನಿಮ್ಗೆ ಅದನ್ನ ಅದೇ ತಪ್ಪುಗಳು ನಿಮ್ಗೆ ಆಗದೇ ಇರ್ಲಿ ಅನ್ನೋ ಒಂದು ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ಗಮನಿಸ್ಕೊಂಡು ಕೇಳಿ. ಚಿಚ್ ಚಕ್, ಇಲ್ಲಿ ಒತ್ತಕ್ಷರ ನೋಡ್ಕೊಳ್ಳಿ. ಚಿಚ್ ಚಕ್, ಆಮೇಲೆ ತಿಶ್ ಚೇತನ. ಈ ತರ ಬಿಡಿಸಿದಾಗ ನಿಮ್ಗೆ ಗೊಂದಲ ಆಗ್ಬೋದು. ಅದನ್ನ ಪ್ರಾಸವಾಗಿ ಹೇಳ್ತೀನಿ. ಚಿಚ್ಚಕ್ ತಿಶ್ಚೇತನ ಚಿಚ್ಚಕ್ ತಿಶ್ಚೇತನ ಚಿಚ್ಚಕ್ ತಿಶ್ಚೇತನ ರೂಪ ಜಡ ಶಕ್ತಿರ್ ಜಡಾತ್ಮಿಕ. ಚಿಚ್ಚಕ್ ತಿಶ್ಚೇತನ ರೂಪ ಜಡ ಶಕ್ತಿರ್ ಜಡಾತ್ಮಿಕ. ಚಿಚ್ಚಕ್ ತಿಶ್ಚೇತನ ರೂಪ ಜಡ ಶಕ್ತಿರ್ ಜಡಾತ್ಮಿಕ. ಗಾಯತ್ರಿ ವ್ಯಾಹೃತಿ ಸಂಧ್ಯಾ. ಇಲ್ಲಿ ಗಾಯತ್ರಿ ಓಕೆ. ವ್ಯಾಹೃತಿಸ್ ಯಾಕೆ ಹೇಳಿದೆ ಅಂದ್ರೆ ಅಲ್ಲಿ ವಿಸರ್ಗವನ್ನ ನಾವು ಸಂಧ್ಯಾ ಅಲ್ಲಿ ಸಕಾರ ಇರೋದ್ರಿಂದ ವ್ಯಾಹೃತಿ ಸಂಧ್ಯಾ ಆ ತರ ತಗೊಂಡಿದೀವಿ. ಸಕಾರಕ್ಕೆ ಸಕಾರ ತಗೊಂಡಿದೀವಿ. ದ್ವಿಜ ಬೃಂದ ನಿಷೇವಿತ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿತ. ಚಿಚ್ಚಕ್ತಿಶ್ಚೇತನ ರೂಪ ಜಡ ಶಕ್ತಿರ್ ಜಡಾತ್ಮಿಕ. ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿತ. ಚಿಚ್ಚಕ್ತಿಶ್ಚೇತನ ರೂಪ ಜಡ ಶಕ್ತಿರ್ ಜಡಾತ್ಮಿಕ. ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿತ. ಚಿಚ್ಚಕ್ತಿಶ್ಚೇತನ ರೂಪ ಜಡ ಶಕ್ತಿರ್ ಜಡಾತ್ಮಿಕ. ಗಾಯತ್ರಿ ವ್ಯಾಹೃತಿ ಸಂಧ್ಯಾ ದ್ವಿಜ ಬೃಂದ ನಿಷೇವಿತ. ಹರಿಯಂ ಬಂಧುಗಳೇ, ಇಲ್ಲಿವರೆಗೆ ನಾವು ಸಕ್ಸಸ್ಫುಲ್ ಆಗಿ 90 ಶ್ಲೋಕಗಳನ್ನ, ಇಲ್ಲಿ ನಾಮಗಳ ಪ್ರಕಾರ 420 ಆ ತರ ಎಲ್ಲ ಬರುತ್ತೆ. ಶ್ಲೋಕಗಳ ಪ್ರಕಾರ 90ನೇ ಶ್ಲೋಕವನ್ನ ನಾವು ಕಲ್ತಿದೀವಿ. ಎಲ್ರಿಗೂ ಧನ್ಯವಾದಗಳು. ದೇವಿಗೆ ದೀಪ ಹಚ್ಚಿ ನೀವು ನಮಸ್ಕಾರ ಮಾಡಿ ಕೃತಜ್ಞತೆಯನ್ನ ನೀವು ದೇವಿಗೆ ಅರ್ಪಣೆ ಮಾಡಿ. ಯಾಕೆಂದ್ರೆ ನುಡಿಸ್ಬೇಕಾದ್ರೆ ಅವಳ ಇಚ್ಛಾಶಕ್ತಿ ಇದ್ರೆ ಮಾತ್ರ ಸಾಧ್ಯ. ಕ್ರಿಯಾಶಕ್ತಿ ಕೂಡ ಅವಳದ್ದೇ, ಹಾಗಾಗಿ ಮನೋಶಕ್ತಿ ಕೂಡ ಅವಳದ್ದೇ. ಇಲ್ಲಿ ನಾವು 90ರವರೆಗೆ ಕಲ್ತಿದ್ದೀವಿ ಅಂತ ನಾನು ಕಲ್ತಿದ್ದೀನಿ ಅನ್ನೋ ಭಾವ ನಿಮ್ಗೂ ಬೇಡ, ನನಗೂ ಆ ಭಾವ ಬೇಡ. ಆ ದುರ್ಗೆ ನುಡಿಸಿದ್ರೆ ಮಾತ್ರ ನಾವು ನುಡಿಸ್ಲಿಕ್ಕೆ ಸಾಧ್ಯ. ಎಷ್ಟೋ ವರ್ಷಗಳಿಂದ ನಾನು ಇದನ್ನ ಮಾಡ್ಬೇಕು ಅಂತ ಅಂದ್ಕೊಂಡ್ರುವೆ ಇದನ್ನ ಶುರು ಮಾಡಿದ್ಮೇಲೂ ಒಂದು ವಿಘ್ನವನ್ನು ಬಂತು. ನಂತರ ಈಗ ಅದನ್ನ ಮುಂದುವರಿಸಿದೀವಿ. ಇಲ್ಲಿ ಪ್ರಾಬ್ಲಮ್ ಆಗಿರೋದು ಎಡಿಟಿಂಗ್ ಪ್ರಾಬ್ಲಮ್. ಹಾಗಾಗಿ ಎಡಿಟ್ ಮಾಡುವವರಿಗೆ ಈಗ ಹೊಸದಾಗಿ ನಾನು ಅದನ್ನ ಒಂದು ಹುಡುಕ್ತಾ ಇದ್ದೀನಿ. ಆ ಎಡಿಟ್ ಮಾಡುವವರಿಗೆ ಏನಾದರೂ ನೀವು ಕಾಣಿಕೆ ಅರ್ಪಿಸೋ ಹಾಗಿದ್ರೆ ನಾನು ಲೀಡ್ ಮಾಡ್ತೀನಿ. ಆ ಲೀಡ್ ಮಾಡಿರೋ ಫೋನ್ ನಂಬರ್ಗೆ ನೀವು ನಿಮ್ಮ ಇಚ್ಛಾನುಸಾರ ಒಂದು ಕಾಣಿಕೆ ಹಾಕ್ಬೋದು, ಬಲವಂತ ಇಲ್ಲ.
ನಂತರ ಈಗ 11ನೇ ಅಂದ್ರೆ 91ನೇ ಶ್ಲೋಕನ ನಾವು ಊರ್ಧ್ವ ಇನ್ನು ಮುಂದೆ ಕಲಿತೀವಿ ಅನ್ನೋ ಭಾವದಿಂದ ನಾವು ಒಂದು ಬಾರಿ ಹೇಳೋಣ. ತತ್ವಾಸನ ತತ್ವಮಯಿ ಪಂಚಕೋಶಾಂತರ ಸ್ಥಿತ. ಈ ರೀತಿ ಹೇಳೋ ಮುಖಾಂತರ ನಾವು ಈ ವಿಡಿಯೋನ ನಾವು ದುರ್ಗೆಗೆ ಅರ್ಪಿಸೋಣ. ನಂತರ ನಿಮ್ಗೆ ಇದು ಯಾರಿಗೆಲ್ಲ ಇಷ್ಟ ಆಗಿದೆಯೋ ನಮ್ಮ ಚಾನೆಲ್ನಲ್ಲಿ, ನಮ್ಮ ಒಂದು ಈ ವಾಹಿನಿಯಲ್ಲಿ, ಯೂಟ್ಯೂಬ್ ವಾಹಿನಿಯಲ್ಲಿ ನಮ್ದು ನಾವು ಮೊದಲಿಗೆ ಶುರು ಮಾಡಿದ್ದು ವಿಷ್ಣು ಸಹಸ್ರನಾಮ, ಅದು ತುಂಬಾ ಜನರು ನೋಡಿದ್ದಾರೆ. ಇನ್ನಷ್ಟು ಜನರಿಗೆ ತಲುಪಲಿಕ್ಕೆ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ನಂತರ ಇದರಲ್ಲಿ ಸುಮಾರಿದೆ ಆಯ್ತಾ, ಕಲಿಕೆ ಹಾದಿಯಲ್ಲಿದೆ. ಎಲ್ಲರಿಗೂ ವಿಡಿಯೋಗಳು ಲಲಿತಾ ಸಹಸ್ರನಾಮ ಅಂತಂದಾಗ ನಾನು ತುಂಬಾ ಕೇಳಿ ಇದನ್ನ ಮಾಡಿರೋದು. ನಾನು ಒಬ್ರು ತಪ್ಪನ್ನು ನಾನು ದೂಷಿಸ್ತಾ ಇದ್ದೀನಿ ಅಂತಲ್ಲ, ನಮ್ಗೆ ಕೆಲವು ತೆಲುಗು ಬೇಸಿರುವಂಥದ್ದು ಅಥವಾ ತಮಿಳ್ ಬೇಸಿರುವಂಥದ್ದು ನಮ್ಗೆ ಉಚ್ಚಾರಣೆಗಳು ಸ್ವಲ್ಪ ಚೇಂಜ್ ಬರುತ್ತೆ. ಹಾಗಾಗಿ ಇದು ಕನ್ನಡ ಸಂಸ್ಕೃತ ಮೂಲ ಎಲ್ಲೂ ಚೇಂಜ್ ಆಗ್ಲಿಕ್ಕೆ ಅವಕಾಶ ಇಲ್ಲ, ಕಾರಣನೇ ಇಲ್ಲ. ಅದಕ್ಕೆ ಅದನ್ನ ಅವರ ಒಂದು ಆಕ್ಸೆಂಟ್ಗೆ ತಗೊಂಡು ಹೊಟ್ಟೋಗಿರ್ತಾರೆ. ಹಾಗಾಗಿ ಇದನ್ನ ಸಂಸ್ಕೃತನ ಹಾಗೆ ಉಳಿಸ್ಕೊಂಡು ನಿಮಗೆ ನಾನು ಎಕ್ಸ್ಪ್ಲನೇಷನ್ ಮಾತ್ರ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಇದನ್ನ ಇಚ್ಛೆ ಪಡ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ. ಇದು ಹೆಚ್ಚು ಜನರಿಗೆ ತಲುಪಲಿಕ್ಕೆ ನೀವು ಅದಕ್ಕೆ ಕಾರಣೀಭೂತರಾಗಿ ಇರ್ತೀರಾ ಅಂತ ನಾನು ನಂಬಿದ್ದೀನಿ. ಹರಿ ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.